ಏನು ಅಲ್ರಿ, ಕಾಂಗ್ರೆಸ್ ಭಯೋತ್ಪಾದಕತೆಯನ್ನು ಆರಾಧನೆ ಮಾಡ್ತಾ ಇದೆ ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ. ಗೋಡ್ಸೆನ ಆರಾಧನೆ ಮಾಡ್ತಿಲ್ಲ ನಾವು. ಭಯೋತ್ಪಾದಕತೆನ ಆರಾಧನೆ ಮಾಡ್ತಿರೋಂಥವ್ರು ಈ ಮಾತನ್ನ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಗೋಡ್ಸೆಪ್ಪ ಮಧ್ಯದಲ್ಲಿ ಬಂದು ಹೋಗ್ಬಿಟ್ಟಿದ್ದಾನೆ ಅಂತ ಹೇಳಿ. ಜನ ಬಳಕಂದ್ರೆ ನೀವು ಅವ್ರ ಜೊತೆನೇ ಇರ್ತಿರಲ್ಲ ಕಾಂಗ್ರೆಸ್. ನಿಮ್ಗೇನಿದೆ ನೈತಿಕತೆ? ಜನ ಬಳಕಂದ್ರೆ ಭಯೋತ್ಪಾದಕರ ಜೊತೆ ಇರ್ತೀರಿ. ವಿದೇಶಕ್ಕೆ ಹೋಗಿ ಈ ದೇಶವನ್ನು ಅವಹೇಳನಕಾರಿ ಮಾಡ್ತೀರಿ. ಅದಕ್ಕಿಂತ ದೊಡ್ಡದ ಇದು. ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಸಂಗತಿಯನ್ನ ಹೇಳುತ್ತೆ ಕಾಂಗ್ರೆಸ್ಸಿಗೆ ಏನು ಹೇಳಕ್ ಉಳಿದಿಲ್ಲ ಕಣ್ರಿ. ಇದೇ ಗಾಂಧೀಜಿ ಹೇಳಿದ್ರು. ಗಾಂಧೀಜಿ ಹೇಳ್ದಂಗೆ ಕೇಳಿದ್ರ ಇವರು? ಗಾಂಧೀಜಿ ಹೇಳ್ದಂಗೆ ಕೇಳಿದ್ರ ಇವರು? ಈ ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಸಿಕ್ಕಾಗಿದೆ, ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಹೇಳಿತು. ಗಾಂಧಿ ಮಾತು ಕೇಳಿದ್ರ? ಕೇಳಿಲ್ಲಲ್ಲ. ಗಾಂಧೀಜಿ ಹೆಸರನ್ನು ತೆಗೆದಿರೋದು ಅಷ್ಟೇ ಅಲ್ಲ, ಗಾಂಧೀಜಿಗೆ ಪ್ರೀತಿ ಪೂರಕವಾಗಿರುವಂತ ಹೆಸರನ್ನು ಜೋಡಿಸಿರೋದು. ಯಾಕೆ? ಅಗತ್ಯ ಏನಿದೆ? ಇದರೊಳಗಡೆ ಅನೇಕ ರಾಮನ ಹೆಸರಿನ ಅಡಿ ಒಳಗಡೆ ಅನೇಕ ಬದಲಾವಣೆ, ಯೋಜನೆಯ ಬದಲಾವಣೆಗಳನ್ನು ಮಾಡಿದೆ. ಗ್ರಾಮೀಣ ಭಾರತವನ್ನ ಉತ್ತುಂಗದ ಶಿಖರಕ್ಕೆ ತಗೊಂಡೋಗೋಕ್ಕೋಸ್ಕರ. ಕಾಂಗ್ರೆಸ್ ಹೇಳ್ತಾ ಇರೋಂಥದ್ದು ಬರೀ ಹೆಸರಲ್ಲ. ನಿಮಗೆ ಗೊತ್ತಿರಲಿ ಸತ್ಯ ಸಂಗತಿ, ರಾಜ್ಯದಲ್ಲಿ ಹಣ ಇಲ್ಲ 40% ಕೊಡ್ಲಿಕ್ಕೆ. ಹಣ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ರಾಮನ ಹೆಸರು ಬದಲಾವಣೆ ಮಾಡಿದ್ದೀನಿ, ಗಾಂಧೀಜಿ ಹೆಸರನ್ನ ಬದಲಾವಣೆ ಮಾಡಿದೆ ಅಂತ ಹೇಳ್ತಿದ್ದೀರಿ. ಬಿಟ್ರೆ ನೀವು, ನಿಮಗೆ ನಿಜವಾಗ್ಲೂ ಎಲ್ಲರೂ ತಾಕತ್ತಿದ್ರೆ ಈ 40% ಕೊಡುವಂಥದ್ರ ದಿಕ್ಕುಗಳ ಯೋಚನೆಯನ್ನು ಮಾಡಿ ನೋಡೋಣ. ಹಾಗಾದ್ರೆ ಯಾಕೆ ರಾಮನ ಹೆಸರು ಇಟ್ಬಿಟ್ರೆ 40% ಕೊಡಬಾರ್ದ ನೀವು? ರಾಮನ ಹೆಸರು 40% ಯಾಕೆ ಕೊಡಬಾರ್ದು? 60-40 ರೇಷಿಯೋ ಎಲ್ಲದಕ್ಕೂ ಕೊಡ್ತಿದೀವಲ್ಲ ನಾವು. ನಿಮಗೆ ಹೆಸರು ಬದಲಾವಣೆ ಮಾಡಕ್ಕೆ ಇದಕ್ಕೆಲ್ಲ ನಿಮಗೆ ನೈತಿಕತೆಯಲ್ಲಿ ಯಾಕೆ ಹೇಳ್ತಿದ್ದೀರಿ ಅಂದ್ರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ. ಅಟಲ್ ಬಿಹಾರಿ ವಾಜಪೇಯಿಯವರು ಸುವರ್ಣ ಚತುಷ್ಪಥ ರಸ್ತೆ ಮಾಡಿದ್ರಲ್ಲ, ಅವತ್ತಿನ ಸರ್ಕಾರ ಯೋಚನೆ ಮಾಡಿ ಆ ಒಂದು ಒಳ್ಳೆ ಕಾರ್ಯ ಮಾಡಿದಂತೆ. ಅಟಲ್ಜಿ ಫೋಟೋ ಹಾಕಿದ್ರು, ಅದನ್ನು ತೆಗೆದು ಆ ನಂತರ ಯಾರು ಫೋಟೋ ಹಾಕಿದ್ರು ಗೊತ್ತಾ? ಭಾರತೀಯ ಸಂಜಾತನೇ ಅಲ್ದಿರುವಂತ ಮಹಿಳೆ ಸೋನಿಯಾ ಗಾಂಧಿ ಫೋಟೋ ಹಾಕಿದ್ರು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಇವ್ರು ನಮಗೆ ಕಥೆ ಹೇಳ್ತಾರ? ಇವ್ರು ಹೇಳ್ದಂಗೆ ನಾವು ಕೇಳಬೇಕಾ? ಆಗೋದಿಲ್ಲ ರೀ. ಇದಕ್ಕೊಂದು ನೈತಿಕತೆ ಇದೆ, ನೈತಿಕತೆ ರಾಷ್ಟ್ರ ಇದು. ಅದೆಲ್ಲದನ್ನು ಕೂಡ ಅದಕ್ಕೆಲ್ಲದಕ್ಕೂ ಗೌರವ ಸಿಗೋ ಹಾಗೆ ಭಾರತೀಯ ಜನತಾ ಪಾರ್ಟಿ ಮತ್ತು NDA ಸರ್ಕಾರ ಮಾಡುತ್ತೆ. ರಾಮನ ಹೆಸರು ಹೇಳ್ತೇವೆ, ಮುಂದಿನ ದಿನಗಳಲ್ಲಿ ಕೃಷ್ಣಂದು ಹೇಳ್ತೇವೆ. ಇಲ್ಲ, ಅದೇ ಸುಳ್ಳು ಹೇಳ್ತಾ ಇದೆ ರಾಜ್ಯ ಸರ್ಕಾರ ಅಂತ. ಇಲ್ಲ, ನಾನು ಹೇಳ್ತೀನಿ ಕೇಳಿ, ಖಂಡಿತವಾಗ್ಲೂ ಇಲ್ಲ. ಗ್ರಾಮ ಪಂಚಾಯತಿಗಳ ಮೂಲಕನೇ ಈ ಕಾರ್ಯ ನಡೆಯುವಂಥದ್ದು. ಫಂಡಿಂಗ್ ಸೆಂಟರ್ ಅದೇ, ಅದಕ್ಕೊಂದು ವ್ಯವಸ್ಥೆ ಮಾಡಿದೆ. 100% ಇಲ್ಲ ಸರ್. ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಕೆಲಸನ ಕಂಡುಕೊಂಡಿದ್ರು ಹಳ್ಳಿಯಿಂದ ಡಿಲ್ಲಿಗೆ. ಹಾಗಾಗಿ ದಿಲ್ಲಿಯಿಂದ ಹಳ್ಳಿಗೆ, ಹಳ್ಳಿಯಿಂದ ದಿಲ್ಲಿ, ದಿಲ್ಲಿಯಿಂದ ಹಳ್ಳಿ. ಇದೇ ಕಾನ್ಸೆಪ್ಟ್. ಇಲ್ಲಿ ಮಧ್ಯದೊಳಗಡೆ ಇನ್ನೇನು ಬೇರೆ ಇಲ್ಲ. ಇಲ್ಲಿ ಗ್ರಾಮ ಪಂಚಾಯತಿಗೆ ಅಧಿಕಾರ ಕೊಟ್ಟಿರೋದು ಸರ್. ತಪ್ಪು ತಿಳ್ಕೊಂಡಿದ್ದೀರಿ ನೀವು. ಜನತಾ ಈಗಲೂ ಆ ನೆಟ್ವರ್ಕ್ ಇದೆಯಲ್ಲ, ಎಲ್ಲದೂ ಕೂಡ ಗ್ರಾಮ ಸಭೆಗಳ ಮೂಲಕ ಆಯ್ಕೆ ಮಾಡಬೇಕು ಅನ್ನೋದು ವ್ಯವಸ್ಥೆ ಇದೆಯಲ್ಲ, ಅದು ಮೊದಲಿಂದಲೂ ಇದೆ. ಒಂದು ಆಶ್ರಯ ಮನೆ ಕೊಡಬೇಕು ಅಂದ್ರೆ ಗ್ರಾಮ ಸಭೆ ಮಾಡು ಅಂತ ಹೇಳುತ್ತೆ. ಈ ಯೋಜನೆಯನ್ನ ನೀವು ಮಾಡಬೇಕು. ನಿಮಗೆ ಬೇಕಾಗಿರೋ ಹಣವನ್ನು ನಾವು ಜೋಡಿಸ್ಕೊಡ್ತೇವೆ. ಇಲ್ಲ, ಇಲ್ಲಿ ಎಲ್ಲೂ ಕೂಡ ಸರ್ವಾಧಿಕಾರಿ ಧೋರಣೆ ಇಲ್ಲ, ಸೆಂಟ್ರಲೈಸ್ ಇಲ್ಲೇ ಇಲ್ಲ. ಇಲ್ಲಿ ಎಲ್ಲ ಡಿಸೆಂಟ್ರಲೈಸ್ ಇದೆ. ಅಲ್ಲ, ನಾವೆಲ್ಲ ಇರೋ ವಿಷಯ ಹೇಳ್ತಾ ಇದ್ದೀನಿ. ನಾನು ಹೇಳ್ತಿರೋದಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ ಸರ್. ಅದಿದ್ರೆ ನಾವೇ ಬೇಕಾದ್ರೆ ಸಜೆಸ್ಟ್ ಮಾಡ್ತೇವೆ. ಎಲ್ಲಿಗೆ? ಕೇಂದ್ರಕ್ಕೆ. ಇಲ್ಲ, ಅದು 100% ನನಗೂ ಗೊತ್ತಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಾವು. ಹಾಗಾಗಿ ಗ್ರಾಮ ಪಂಚಾಯತಿಗೆ ಸಂಪೂರ್ಣ ಅಧಿಕಾರವನ್ನು ಕೊಟ್ಟಿದ್ದೇವೆ. ಇಲ್ಲ ಅಂತಿಲ್ಲ. ಗ್ರಾಮ ಪಂಚಾಯತಿಯನ್ನು ಹೊರತುಪಡಿಸಿ ನಾವು ಯಾವುದನ್ನು ಯೋಚನೆ ಮಾಡಿಲ್ಲ, ಯೋಜನೆಗಳು ತರೋದು ಇಲ್ಲ.
ಅದಕ್ಕೆ ಇದನ್ನು ಸರಿ ಮಾಡಿರೋದು ನಾವೀಗ. ಬಹಳ ಕರೆಕ್ಟ್ ಇದೆ ಪ್ರಸನ್ನ ಅವ್ರ ನಿಮ್ಮ ಪ್ರಶ್ನೆ. ಹಾಗಾಗಿ ವ್ಯವಸ್ಥೆಯ ಸುಧಾರಣೆಯನ್ನು ಮಾಡಿ ಎಲ್ಲಿ ಆ ರೀತಿಯ ನರೇಗಾದೊಳಗಡೆ ಆಗ್ತಾ ಇರುವಂಥ ಭ್ರಷ್ಟಾಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಇದು ಆಗದೇ ಇರಬೇಕು ಅಂತ ಯೋಚನೆ ಮಾಡಿ ಯೋಜನೆ ಜಾರಿಗೆ ತಂದಿರೋದು. ಈಗ ಇಲ್ಲಿ ಯಾರು ಕೂಡ ತಪ್ಪಿಸ್ಕೊಳಕ್ಕಾಗಲ್ಲ, ಎಲ್ಲರೂ ಕೂಡ ಗ್ರಾಮದ ಅಭಿವೃದ್ಧಿ ಹಿತವನ್ನು ಇಟ್ಕೊಂಡು ಮಾಡಬೇಕಾಗತ್ತೆ. ಹಿರಿಯರು ಹೇಳಿದ್ದಾರೆ, ಹಿರಿಯರು ಹೇಳಿದಾಗ ನಾವು ಹೇಳಿದ್ರೆ ಅದು ಬೇರೆ ಥರ ಆಗಿಬಿಡುತ್ತೆ, ಅದು ಮತ್ತೆ ಇನ್ನೊಂದು ದ್ವೇಷಕ್ಕೆ ತಿರುಗಿಬಿಡುತ್ತೆ. ಅವ್ರು ಹೇಳಿರೋದನ್ನ ನಾವು ಸಲಹೆ ರೂಪದೊಳಗೆ ತಗೊಂಡು ಒಂದು ಕೆಲಸ ಮಾಡ್ತೀವಿ. ಹಾಂ ಓನೋ ಅಲ್ಲಲ್ಲ, ಅವ್ರವ್ರು ಇರೋ ಜಾಗಕ್ಕೆ ಅವ್ರು ನ್ಯಾಯ ಕೊಡಲೇಬೇಕಲ್ಲ. ಕಾಂಗ್ರೆಸ್ಸಲ್ಲಿ ನಿಂತ್ಕೊಂಡು ಗೋಹತ್ಯೆ ನಿಷೇಧ ಮಾಡಿ ಅಂತ ಅಭಿನಂದನೆ ಅಂತ ಹೇಳಕ್ ಬರುತ್ತಾ? ಬಿಜೆಪಿಲಿದ್ದ ಹೇಳಿದ್ರು ಭಯೋತ್ಪಾದಕತೆ ತಾಂಡವಾಡ್ತಾ ಇದೆ ಅಂತ ನಾವು ಹೇಳ್ತಾನೆ ಇದ್ದೀವಿ. ಇಲ್ಲಿದ್ದಾಗ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ರು ಲೋಕಸಭಾ ಸದಸ್ಯರಾಗಿ, ಅವ್ರ ಬಗ್ಗೆ ನಾವು ಟೀಕೆ ಮಾಡ್ತಾ ಇಲ್ಲ. ಅಂದ್ರೆ ಅವರಿರೋ ಪಕ್ಷದೊಳಗಡೆ ಅದಕ್ಕೆ ಅವಕಾಶಗಳಿಲ್ಲ, ಹಾಗಾಗಿ ಅವ್ರು ಹೇಳಕ್ಕಾಗಲ್ಲ. ಅವ್ರ ಬಗ್ಗೆ ನಾನಿಲ್ಲ, ಅವರು ಸ್ವಯಮೇವ ಬಗ್ಗೆ ಅಂದ್ರೆ ಅವ್ರು ಹೇಳ್ತಾರೆ. ಅವ್ರು ಏನು ಮಾಡೋದು ನಾನು ಹೇಳ್ತಿರೋದು ಅವ್ರ ಬಗ್ಗೆ ನಾನು ಅಗೌರವದ ಮಾತಾಡ್ತಿಲ್ಲ. ಯಾಕಂದ್ರೆ ಅವ್ರ ತಾಕತ್ತು ನಾನು ನೋಡಿರೋನು, ಅವ್ರ ಶಕ್ತಿಯನ್ನು ನಾನು ಗಮನದಲ್ಲಿ ಇಟ್ಟುಕೊಂಡು ನಾನು ಯೋಚನೆ ಮಾಡಿದವನು. ಅವ್ರ ಕಾರ್ಯನೂ ಗೊತ್ತು, ಕಾರ್ಯದ ಶೈಲಿನೂ ಗೊತ್ತು. ಹಾಗಾಗಿ ಅವ್ರ ಬಗ್ಗೆ ನಾನು ಟೀಕೆ ಮಾಡೋದಿಲ್ಲ. ಆದರೆ ಗೋಹತ್ಯೆ ನಿಷೇಧ ಆಗಬೇಕು ಅಂತೇಳಿ ಕಾಂಗ್ರೆಸ್ನಲ್ಲಿ ಇದಾರಲ್ಲ, ಅಲ್ಲಿ ಹೇಳಿದರೆ ಅವ್ರ ಗೌರವ ಜಾಸ್ತಿ ಆಗುತ್ತೆ. ಭಯೋತ್ಪಾದಕತೆ ನಿರ್ಮೂಲನೆ ಆಗಬೇಕು ಅಂತೇಳಿ ಅಲ್ಲಿದ್ದಾರಲ್ಲ, ಅಲ್ಲಿ ಹೇಳಿದ್ರೆ ಗೌರವ ಜಾಸ್ತಿ ಆಗುತ್ತೆ. ಈ ದೇಶ ಒಂದಾಗಿರಬೇಕು, ದೇಶಕ್ಕೋಸ್ಕರ ಬದುಕಬೇಕು ಅಂತೇಳಿ ಕಾಂಗ್ರೆಸ್ನಲ್ಲಿ ಹೇಳಿ ಅವ್ರ ಬಗ್ಗೆ ಗೌರವ ಜಾಸ್ತಿ ಆಗುತ್ತೆ. ಎಲ್ಲ ಕಡೆನೂ ಒಳ್ಳೆಯವರು ಇರಬೇಕು ಅನ್ನೋದು ನಮ್ದು ಅಪೇಕ್ಷೆ ಇರೋದು. ಕ್ರೆಡಿಟ್ ವಾರಲ್ಲ, ಇದು ಅಸ್ತಿತ್ವ ಉಳಿಸ್ಕೊಳ್ಳೋದು ಪ್ರಶ್ನೆ. ಯಾಕೆ ತಲೆ ಕೆಡಿಸ್ಕೊಳ್ಳೋಣ ಅದ್ರ ಬಗ್ಗೆ ಎಲ್ಲ ನಾವು? ಯಾಕಂದ್ರೆ ಬಿಡಕ್ಕೆ ಯಾರು ಹೇಳಿದ್ರು? ಒಳ್ಳೆ ಕಥೆ ಇತ್ತಲ್ಲ ಸರ್. ನಾನು ಯಾವತ್ತೂ ಹೇಳ್ತೇನೆ, ನಾವು ಯಾರನ್ನು ಬಿಟ್ಟು ಪಾರ್ಟಿ ಕಟ್ಟೋದಿಲ್ಲ, ಎಲ್ಲರನ್ನು ಸೇರಿಸ್ಕೊಂಡೇ ಪಾರ್ಟಿ ಕಟ್ಟೋರು, ದೇಶವನ್ನು ಕಟ್ಟೋರು. ನರೇಂದ್ರ ಮೋದಿ ಹೇಳಿದ್ದಾರೆ 148 ಕೋಟಿನ ಒಟ್ಟಿಗೆ ಹೆಜ್ಜೆ ಇಡಬೇಕು ಅಂತ. ಈಗಿನ ಸೆನ್ಸಸ್ ಪ್ರಕಾರ ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕೆ ಅದೆಲ್ಲ ಸೇರಿಸಿ ಹೇಳ್ತಾ ಇದ್ದೀನಿ. ಒಟ್ಟಿಗೆ ಹೆಜ್ಜೆ ಇಡಬೇಕು. ಅದರಲ್ಲಿ ಹಿಂದೂ ಇದ್ದಾರೆ, ಮುಸ್ಲಿಂ ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಕಾಂಗ್ರೆಸ್ ಇದೆ, ಜನತಾದಳ ಇದೆ, ಭಾರತೀಯ ಜನತಾ, ಎಲ್ಲರೂ ಇದೆಯಾ ಅದರಲ್ಲಿ. ಎಲ್ಲರೂ ಒಟ್ಟಿಗೆ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಕು ಅಂತ ಅಪೇಕ್ಷೆ ಇದೆ. ಅದಕ್ಕೆಲ್ಲ ಹೆಜ್ಜೆ ಇಡ್ತೀವಿ. ಅದೆಲ್ಲ ಒಂದಷ್ಟು ಸಂಗತಿಗಳು ಯಾರೋ ಮಾಡ್ತಾರೆ, ಅಂತ ಯಾಕೆ ನಾವು ತಲೆ ಕೆಡಿಸ್ಕೊಳ್ಳೋಣ? ಆದರೆ ಅವರಿಗೆ ನಾವು ಅಯ್ಯೋ ದೇವರೇ, ನಾವು ಕರೆಯೋದಲ್ಲ ರೀ, ಕರೆಯೋದಲ್ಲ. ಯಾವುದೋ ಕಾರಣದೊಳಗಡೆ ಮನೇಲಿ ವ್ಯತ್ಯಾಸ ಆಗಿರುತ್ತೆ, ಮನೆ ಹಿರಿಯರದನ್ನು ಸರಿ ಮಾಡ್ತಾರೆ, ಯಾಕೆ ತಲೆ ಕೆಡಿಸ್ಕೊಳ್ಳೋಣ? ಕರಿಬೇಕು ಬಿಡಬೇಕು ಅಲ್ಲ. ನಾವು ಇವತ್ತಿಗೂ ಈಶ್ವರಪ್ಪನ ಬಗ್ಗೆ ಗೌರವ ಇಟ್ಕೊಂಡೆ ಕೆಲಸ ಮಾಡ್ತೀವಿ. ನಾವು ಈಶ್ವರಪ್ಪ ಬಗ್ಗೆ ವ್ಯಕ್ತಿಗತವಾಗಿ ನಮ್ದೇನಿಲ್ಲ. ವೈಚಾರಿಕವಾಗಿ ಅವರೇನು ದೂರ ಹೋಗಿದ್ದಾರ? ವೈಚಾರಿಕ ಏನೋ ದೂರ ಹೋಗಿಲ್ಲ. ಕಾಂಗ್ರೆಸ್ಸು ನಮ್ಮಿಂದ ವೈಚಾರಿಕವಾಗಿ ದೂರ ಇರೋದು. ಯಾರು ನಮ್ಮ ಪಕ್ಷಕ್ಕೆ, ನಮ್ಮ ವಿಚಾರಕ್ಕೆ ಹತ್ತಿರದಲ್ಲಿರ್ತಾರೆ ಅವ್ರ ಬಗ್ಗೆ ನಾವು ಬೇರೆ ಥರ ಮಾತುಕತೆಗಳು ಆಡೋ ಪ್ರಶ್ನೆನೇ ಬರೋಲ್ಲ, ಅವರನ್ನ ನೆಗ್ಲೆಕ್ಟ್ ಮಾಡೋ ಪ್ರಶ್ನೆನೂ ಬರೋಲ್ಲ ನಮಗೆ. ಯಾಕೆ ಯೋಚನೆ ಮಾಡೋಣ? ಹಾಗಾಗಿ ಈ ಪಾರ್ಟಿ ಕಟ್ಟಿರೋರು ಅವ್ರ ಬಗ್ಗೆ ನಮ್ಮ ನೇತೃತ್ವ ಯೋಚನೆ ಮಾಡುತ್ತೆ, ಮಾಡಿದೆ. ಅನೇಕ ಸಂಗತಿಗಳು ನಿಮಗೆ ಗೊತ್ತಿದೆ, ಯಾವ್ಯಾವಾಗ ಏನೇನಾಯಿತು, ಹೇಗೆ ನಡೆದಿದೆ, ಹೇಗೆ ನಡ್ಕೊಂಡಿದೆ ನಮ್ಮ ನೇತೃತ್ವ. ಈಗಲೇ ಬದಲಾವಣೆ ಆಗುತ್ತೆ. ದೊಡ್ಡವರೇ ಸರಿ ಮಾಡ್ತಾರೆ. ನಾವು ಆ ವಿಷಯದಲ್ಲಿ ಸ್ವಲ್ಪ ಸಣ್ಣವರು ಅಂತ ಅನ್ಕೊಂಡಿದ್ದೀನಿ ನಾನು. ನೀವು ಹೇಳಿರೋ ಸಲಹೆನ ದೊಡ್ಡವ್ರ ಗಮನಕ್ಕೆ ತಗೊಂಡ್ಬಿಡ್ತೀವಿ.